ದಿನದ ಕಲಾಪದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ಕಾವೇರಲಿದೆ ಚರ್ಚೆ. ನಿನ್ನೆ ಆರ್ಸಿಬಿ ಕಾಲ್ತುಳಿತ ದುರಂತದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತರಾಟೆಯನ್ನ ತೆಗೆದುಕೊಳ್ಳಲಾಯಿತು. ರಾಜ್ಯ ಸರ್ಕಾರದ ವಿಫಲತೆ ಸದನದ ಮುಂದೆ ಮಂಡಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಇಂದು ಕೂಡ ಕಾಲ್ತುಳಿತ ದುರಂತದ ಬಗ್ಗೆ ವಿಜಯೇಂದ್ರ ಚರ್ಚೆ ಸಾಧ್ಯತೆ ಕೂಡ ಇದೆ. ಚರ್ಚೆ ಮೇಲೆ ಸದನಕ್ಕೆ ಉತ್ತರ ನೀಡಲಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರು. ಈ ವೇಳೆ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಗದ್ದಲ ಕೋಲಾಹಲ ಫಿಕ್ಸ್ ಆಗಿದೆ. ಮೂರನೇ ದಿನದ ಕಲಾಪದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಒಂದು ಚರ್ಚೆ ಕಾವೇರಲಿದೆ. ನಿನ್ನೆ ಆರ್ಸಿಬಿ ಕಾಲ್ತುಳಿತ ದುರಂತದ ಬಗ್ಗೆ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ರಾಜ್ಯ ಸರ್ಕಾರದ ವಿಫಲತೆಯನ್ನ ಸದನದ ಮುಂದೆ ಮಂಡಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಇಂದು ಕೂಡ ಕಾಲ್ತುಳಿತ ದುರಂತದ ಕುರಿತಾಗಿಯೇ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ವಿಜಯೇಂದ್ರ ಅವರು ಈ ಕುರಿತಾಗಿ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಚರ್ಚೆ ಮುಗಿದ ಬಳಿಕ ಅಂದ್ರೆ ಚರ್ಚೆ ಮೇಲೆ ಸದನಕ್ಕೆ ಉತ್ತರವನ್ನ ನೀಡಲಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರು. ಈ ವೇಳೆ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಗದ್ದಲ ಹಾಗೂ ಕೋಲಾಹಲ ಉಂಟಾಗುವುದು ಫಿಕ್ಸ್ ಎನ್ನುವಂತಾಗಿದೆ. ಇನ್ನು ಅಧಿಕಾರಿಗಳ ಅಮಾನತುಗೊಳಿಸಿ ತಪ್ಪನ್ನ ಮರೆಮಾಚುವ ಕೆಲಸ ಮಾಡಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇನ್ನು 11 ಜನರ ಅಮಾಯಕರ ಸಾವಿಗೆ ಸರ್ಕಾರವೇ ನೇರ ಹೊಣೆ. ಮೃತ ಕುಟುಂಬ ಸದಸ್ಯರ ಕ್ಷಮೆ ಕೋರುವಂತೆ ವಿಪಕ್ಷ ಪಟ್ಟನ್ನ ಹಿಡಿದಿರುವಂಥದ್ದು. ಜೊತೆಗೆ ಧರ್ಮಸ್ಥಳ ಪ್ರಕರಣದ ಮೇಲೆ ಚರ್ಚೆಯನ್ನ ಕೂಡ ನಡೆಸ್ತಾ ಇದೆ ಪ್ರತಿಪಕ್ಷ ಬಿಜೆಪಿ ಸದಸ್ಯರು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಮೂರನೇ ದಿನದ ಕಲಾಪದಲ್ಲೂ ಕೂಡ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಒಂದು ಚರ್ಚೆ ಜೋರಾಗಿಯೇ ನಡೆಯಲಿದೆ. ನಿನ್ನೆ ಆರ್ಸಿಬಿ ಕಾಲ್ತುಳಿತ ದುರಂತದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ತರಾಟೆಯನ್ನ ತೆಗೆದುಕೊಂಡಿದ್ರು. ಇನ್ನು ಇಂದು ಕೂಡ ಆರ್ಸಿಬಿ ವಿಚಾರ ಚರ್ಚೆಯಾಗುತ್ತಾ, ಜೊತೆಗೆ ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಾರೆ ಅಂತ? ಸಿಂಚನ, ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಕೆಲ ನಾಯಕರುಗಳು ಆರ್ಸಿಬಿ ಕಾಲ್ತುಳಿತ ಪ್ರಕರಣ ಮತ್ತು ಏನು ಕಂಠೀರವ ಚಿನ್ನಸ್ವಾಮಿ ಸ್ಟೇಡಿಯಂ ಆದಂತಹ ಕಾಲ್ತುಳಿತ ಪ್ರಕರಣದ ಒಂದು ಲೋಪದೋಷಗಳ ಬಗ್ಗೆ ವಿಧಾನಸೌಧದ ಮುಂದೆ ಏನು ಆರ್ಸಿಬಿಯ ವಿಜಯೋತ್ಸವ ಆಚರಣೆಗೆ ಮತ್ತು ಅವರ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಲ್ಲಾದಂತ ಲೋಪಗಳು ಮತ್ತು ಪೊಲೀಸರ ನಿರ್ಲಕ್ಷ್ಯ, ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾಜಿ ಸಚಿವ ಅದೇ ರೀತಿ ವಿಪಕ್ಷ ನಾಯಕ ಅಂತ ಆರ್ ಅಶೋಕ್ ಅವರು ಸದನದಲ್ಲಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇದು ಮೇಲ್ನೋಟಕ್ಕೆ ಸರ್ಕಾರದ ವೈಫಲ್ಯ ಕಂಡು ಬಂದರೂ ಸಹ ಪೊಲೀಸರ ವೈಫಲ್ಯ ಅನ್ನೋ ರೀತಿ ಬಿಂಬಿಸುವ ಮೂಲಕ ಪೊಲೀಸರನ್ನ ಬಲಿಪಶುಗಳನ್ನಾಗಿ ಮಾಡಲಾಗಿತ್ತು. ಹಾಗಾಗಿ ಸರ್ಕಾರದ ಇದರಲ್ಲಿ ನೇರ ಆರೋಪ ಸರ್ಕಾರದ ಮೇಲಿದೆ. ಹಾಗಾಗಿ ಸರ್ಕಾರದ ಸಚಿವರುಗಳು ಅಥವಾ ಸರ್ಕಾರ ಕ್ಷಮೆಯನ್ನು ಕೋರ್ಬೇಕು, ಸಾರ್ವಜನಿಕವಾಗಿ ಬಹಿರಂಗ ಕ್ಷಮೆಯನ್ನು ಕೋರ್ಬೇಕು. ಸರ್ಕಾರ ಅಪಾದಿತ ಸ್ಥಾನದಲ್ಲಿದೆ ಅಂತ ಅನ್ನೋದನ್ನ ವಿಪಕ್ಷ ನಾಯಕರು ಅದೇ ರೀತಿ ಮಾಜಿ ಕಾನೂನು ಸಚಿವರಂತ ಸುರೇಶ್ ಕುಮಾರ್ ಸದನದಲ್ಲಿ ಮಂಡಿಸುವ ಮೂಲಕ ಸರ್ಕಾರಕ್ಕೆ ಒಂದಷ್ಟು ಚೀಮಾರಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಇಂದು ಸಹ ಅದೇ ಒಂದು ನಿಲುವಳಿ ಸೂಚನೆ ಮೇಲೆ ಚರ್ಚೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಸೇರಿದಂತೆ ಹಲವಾರು ನಾಯಕರುಗಳು ಇಂದು ಸಹ ಭಾಗವಹಿಸ್ತಾರೆ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಸರ್ಕಾರ ಸದನಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಬಗ್ಗೆನೂ ಸಹ ಅವರು ಒತ್ತಾಯನ ಮಾಡಿದ್ದಾರೆ. ಈಗಾಗಲೇ ಹೈಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ವಿಚಾರಣೆ ನಡೀತಿರೋ ಕಾರಣಕ್ಕೋಸ್ಕರ ಆ ಒಂದು ವಿಚಾರಣೆಗೆ ಯಾವುದೇ ಬಾಧಕ ಅಥವಾ ಬಾಧೆ ಆಗದಂತೆ ಅಥವಾ ಅಡ್ಡಿ ಆಗದಂತೆ ಈ ಒಂದು ವಿಚಾರದ ಮೇಲೆ ಚರ್ಚೆ ನಡೆಸಿ ಮತ್ತೆ ಅದಕ್ಕೆ ಸದನದಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ಜಗದೀಶ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮತ್ತು ಮೈಕಲ್ ಡಿ ಕುನ್ನಾ ಅವರು ಸಹ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ವರದಿಯ ಮೇಲೆ ಇರುವಂತ ಅಂಶಗಳನ್ನ ಸರ್ಕಾರ ಕ್ರಮವನ್ನು ಕೈಗೊಳ್ಳುವಂತದಿರ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಎದುರಾಗಬಹುದಂತ ಯಾವುದೇ ರೀತಿ ಒಂದು ಮೆಗಾ ಕಾರ್ಯಕ್ರಮಗಳಿಗೆ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳು ಮತ್ತು ನಿರ್ಣಯಗಳನ್ನ ಆಗ್ಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಸಚಿವರಂತ ಕಾನೂನು ಸಚಿವ ಅಂತ ಎಚ್ ಕೆ ಪಾಟೀಲ್ ಅದೇ ರೀತಿ ಗೃಹ ಸಚಿವ ಅಂತ ಪರಮೇಶ್ವರ್ ಅವರು ಈ ಒಂದು ಚರ್ಚೆ ಮೇಲೆ ಸದನಕ್ಕೆ ಉತ್ತರವನ್ನು ಕೊಡುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಇನ್ನಷ್ಟು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಮತ್ತು ಸರ್ಕಾರ ಕ್ಷಮೆಯನ್ನ ಕೋರಬೇಕು. ಈ ಒಂದು ಘಟನೆ ಬಗ್ಗೆ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಯಾವ್ದಾದ್ರು ಸ್ವರೂಪದಲ್ಲಿ ಸಹಾಯವನ್ನ ಮಾಡಬೇಕು. ಈಗಾಗಲೇ ಸುಮಾರು 1 ಕೋಟಿ ರೂಪಾಯಿ ಪರಿಹಾರವನ್ನ ಏನು ಸಿಸಿ ಆ ಒಂದು ಆರ್ಸಿಬಿ ಟೀಮ್ ಇರ್ಬೋದು ಮತ್ತು KSA ಇಂದ ಕೊಡಬೇಕು ಅಂತ ತೀರ್ಮಾನವನ್ನು ಈಗಾಗಲೇ ಪ್ರಕಟ ಮಾಡಿದೆ ಮತ್ತು ಕೆಲವು ಸಂದೇಹವನ್ನು ಸಹ ಮಾಡಿದೆ. ರಾಜ್ಯ ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನು ಪ್ರಕಟ ಮಾಡಿಲ್ಲ ಅಂತ ಅನ್ನೋದನ್ನು ಸಹ ಅವರು 25 ಲಕ್ಷವನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದ್ದು ಸಹ ಕೋರ್ಟ್ ಅಲ್ಲಿ ಪ್ರಕರಣ ಇರೋ ಕಾರಣಕ್ಕೋಸ್ಕರ ಇನ್ನೂ ಅಂತಿಮವಾಗಿ ತೀರ್ಮಾನ ಕೈಗೊಂಡಿದೆ. ಸುಮಾರು 1 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಎಲ್ಲಾ ನಾಯಕರು ಮಾಡಿದ್ದಾರೆ. ಹೀಗಾಗಿ ಆ ಒಂದು ಬಗ್ಗೆ ಸರ್ಕಾರ ತೀರ್ಮಾನ ಏನು ಅಂತ ಅನ್ನೋದು ಇಂದು ಅಧಿವೇಶನದಲ್ಲಿ ಪ್ರಕಟವಾಗುವಂತ ಸಾಧ್ಯತೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕೇವಲ 4 ಜನ ಪೊಲೀಸ್ ಅಧಿಕಾರಿಗಳು ತಪ್ಪಿತಸ್ಥರು ಬಿಂಬಿಸುವ ಮೂಲಕ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಕೊಂಡಿದೆ ಅಂತ ಆರೋಪ ಇದೆ. ಹೀಗಾಗಿ ಈ ಎಲ್ಲ ಬಗ್ಗೆ ಮೈಕಲ್ ಡಿ ಕುನ್ನಾ ವರದಿಯಲ್ಲಿರುವಂತದ್ದು ಇರ್ಬೋದು, ಅಂದ್ರೆ ಮ್ಯಾಜಿಸ್ಟ್ರೇಟ್ ವರದಿಯಲ್ಲಿರ್ಬೋದು, ಎಲ್ಲ ವಿಷಯಗಳ ಬಗ್ಗೆ
ಸದನಕ್ಕೆ ಸರ್ಕಾರ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಈ ಒಂದು ವರದಿ ಮೇಲೂ ಸಹ ಸರ್ಕಾರ ಸದನದ ಉತ್ತರವನ್ನು ಕೊಡುತ್ತೆ. ಅದಾದ ನಂತರ ಯಾವ ರೀತಿ ಚರ್ಚೆ ಆಗುತ್ತೆ ಮತ್ತು ಆ ಚರ್ಚೆ ಮೇಲೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಅನ್ನೋದು ಕುತೂಹಲ ಮೂಡಿಸಿದೆ ಸಿಂಚನ. ಎಸ್ ರಾಜಪ್ಪ, ಇನ್ನು ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಕೂಡ ಸದನ ಕಾವೇರುವಂತಹ ಸಾಧ್ಯತೆ ಇದೆಯಾ ಇವತ್ತು ಅಂತ? ಸಿಂಚನ, ನಿನ್ನೆ ಮಾಜಿ ಸಚಿವ ಸುನೀಲ್ ಕುಮಾರ್, ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಈ ಒಂದು ವಿಷಯವನ್ನ ಶೂನ್ಯ ವೇಳೆ ಪ್ರಸ್ತಾಪ ಮಾಡಿದ್ರು. ಶೂನ್ಯ ವೇಳೆ ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಇದನ್ನು ಚರ್ಚೆಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನ ಇಂದು ಚರ್ಚೆಗೆ ಹಾಕಿಕೊಳ್ಳಿ, ನಿಯಮ 68ರಲ್ಲಿ ಅಥವಾ 69ರಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶನ ಕಲ್ಪಿಸಿ ಅಂತ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡಿದ್ರು. ಹಾಗಾಗಿ ಸ್ಪೀಕರ್ ಅವರು ಈ ಒಂದು ಚರ್ಚೆನ ಅವಕಾಶನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಂದು RCB ಪ್ರಕರಣ ಇರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳ ಪ್ರಕರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಉತ್ತರವನ್ನು ಕೊಡಬೇಕಾಗತ್ತೆ. ಅದಾದ ನಂತರ ಸಮಯಾವಕಾಶ ಸಿಕ್ಕಿದ್ದಾದಲ್ಲಿ ಈ ಒಂದು ವಿಷಯವನ್ನ ನಿಲುವಳಿ ಸೂಚನೆ ಅಡಿ ಸುನೀಲ್ ಕುಮಾರ್ ಇರ್ಬೋದು ಮತ್ತು ಇತರ ಶಾಸಕರುಗಳು ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅಥವಾ ಚರ್ಚೆ ನಡೆಸಲಿಕ್ಕೆ ಅವಕಾಶವನ್ನ ಸ್ಪೀಕರ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ನಿಲುವಳಿ ಸೂಚನೆ ಚರ್ಚೆ ಆದ ನಂತರ ಅದ್ರ ಮೇಲೆ ಉತ್ತರ ಆಗುವ ತನಕ ಮತ್ತೊಂದು ನಿಲುವಳಿ ಸೂಚನೆಯನ್ನು ಕೈಗೆತ್ತಿಕೊಳ್ಳದಿರುವಂತದ್ದು ಆ ಒಂದು ವಿಧಾನಸಭೆ ನಡಾವಳಿಯಲ್ಲಿ ಇದೆ. ಹೀಗಾಗಿ ಈ ಒಂದು ಕಾಲ್ತುಳಿತ ಸಂದರ್ಭದಲ್ಲಿ ಅದಿನ್ನೂ ಪೂರ್ಣವಾಗಿಲ್ಲ ಮತ್ತು ಉತ್ತರವನ್ನು ಸಹ ನೀಡಿಲ್ಲ. ಹಾಗಾಗಿ ಮತ್ತೊಂದು ಚರ್ಚೆಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಬಹುತೇಕ ಕ್ಷೀಣ. ಒಂದ್ ವೇಳೆ ಆ ಸಮಯಾವಕಾಶದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಉತ್ತರವನ್ನ ಕಾಲ್ತುಳಿತ ಪ್ರಕರಣದಲ್ಲಿ ಕೊಟ್ಟಿದ್ದೆ ಆದಲ್ಲಿ ನಂತರ ಈ ಒಂದು ಪ್ರಕರಣದಲ್ಲಿ ಉತ್ತರವನ್ನು ನೀಡುವಂತ ಸಾಧ್ಯತೆ ಇದೆ ಸಿಂಚನ. ಎಸ್, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.